ಬದುಕು ಚಟಕ ಬಂಡಿ ವಿಧಿಯದರ ಸಾಹೀಬ ಕುದುರೆ ನೀ ಅವನ ಪೇಳಿದಂತೆ ಪಯಣಗರು ಮದವೆಗೋ ಮಸಣಕ್ಕೋ ಹೋಗೆಂದ ಕಡೆಗೂಡು ಪದಕುಸಿಯ ನಿಲ್ಲುವುದು ಮಂಕುತಿಮ್ಮ ಪದಕುಸಿ ನಿಲ್ಲುವುದು ಮಂಕುತಿಮ್ಮ. ಆರಂಭದಲ್ಲಿ ಭುವಿಯಲ್ಲಿಡಗಿರುವ ಅಜ್ಞಾನವನ್ನು ಒಡೆದೋಡಿಸಿ ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ, ಸಾಧು ಸಂತ ಮಹಂತರನ್ನ, ದೇಶ ಕಾಯುವಂತ ಯೋಧರನ್ನ, ಜಗತ್ತಿಗೆ ಅನ್ನ ಕೊಡುವಂತ ರೈತರನ್ನ, ಬೆಳಗಿನಿಂದ ಸಂಜೆವರೆಗೂ ಇನ್ನೊಬ್ಬರ ಹೊಟ್ಟೆ ಮೇಲೆ ಒಡೆಯದೆ ದುಡದೆ ತಿನ್ನುವಂತ ಕಾಯಕ ಯೋಗಿಗಳನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡಿ ಸಮಾಜದ ಸಂಜೀವಿನಿ, ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ದೇಹವನ್ನ ಗಂಧದ ಕೊರಡಿನಂತೆ ಸಮಾಜಕ್ಕಾಗಿ ಸುಗಂಧವನ್ನ ಬೀರಿದ ಶಿವಯೋಗ ಮಂದಿರದ ಒಡೆಯನಾಗಿರುವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡಿ ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರ್ಯರನ್ನ ಎನ್ನ ವಿದ್ಯಾಗುರುಗಳಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಗಳವರ ಅಡಿದಾವರಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡತಿ, ಜಗತ್ತಿಗೆ ತಾಯಿಯಾಗಿ ಜಗತ್ತಿಗೆ ಒಡೆಯಳಾಗಿ ಜಗತ್ತನ್ನು ಸದಾಕಾಲ ರಕ್ಷಣೆ ಮಾಡುತ್ತಿರುವಂಥ ಜಗಜ್ಜನನಿ ಆದಿಶಕ್ತಿ ಪರಾಶಕ್ತಿ ಭಾರತಾಂಬೆ ರಾಜರಾಜೇಶ್ವರಿ ಅಡಿದಾವರಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬೇಡಿದವರಿಗೂ ಬೇಡಿದ ಇಷ್ಟಾರ್ಥವನ್ನು ಕರುಣಿಸುವಂತ ಭಕ್ತರ ಕಾಮಧೇನು ಕಲ್ಪವೃಕ್ಷವಾದ ಬಸವನ ಬಾಗೇವಾಡಿ ಮಹಾನಗರದ ಎಲ್ಲಾ ಭಕ್ತರಿಂದ ಪ್ರತಿ ವರ್ಷ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿರುವಂತ ಮಹಾಮಹಿಮನಾಗಿರುವ ಗೌರಿಶಂಕರ ಮಹಾಸನ್ನಿಧಿಗೂ ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾದ ಭಕ್ತರನ್ನ ಧರ್ಮದ ಮಾರ್ಗದೊಳಗ ಹೊಯ್ತಿರುವಂತ ಪರಮಪೂಜ್ಯರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡೆದಾವರಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೂ ಬಹಳ ಸುಂದರವಾಗಿ 11 ದಿನಗಳ ಪರ್ಯಂತರವಾಗಿ ಸಂಗೀತದ ಔತಣವನ್ನು ಉಣಬಡಿಸುತ್ತಿರುವಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ತಮ್ಮ ಒಂದು ಸಂಗೀತವನ್ನು ಕರಗತ ಮಾಡಿಕೊಂಡಿರುವಂತ ವೀರೇಶ್ ಬಳಿಗಾರವರಲ್ಲಿ ತಬಲಾವಾದಕರಾಗಿರುವಂಥ ಅನುಭಾವಿಗಳು ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳನ್ನ ತಮ್ಮದೇ ಆಗಿರುವಂಥ ವಿದ್ಯೆಯನ್ನು ದಾರಿ ಎರೆದಿರುವಂಥ ಆತ್ಮೀಯರಾಗಿರುವಂಥ ಬಸವರಾಜಗೌಡ ಬಿರಾದವರರಿಗೆ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಮತ್ತು ಪ್ರತಿನಿತ್ಯವ ಈ ಕಾರ್ಯಕ್ರಮ ಬಹಳ ಚಂದ ನಡಿಬೇಕು ಅಂತಂದ್ರೆ ಸಭಾ ನಿರ್ಪಣಕರು ಬಹಳ ಅವಶ್ಯವಿದ್ದಾರೆ. ಸಭಾ ಸಂಚಾಲಕರು ಬಹಳ ಚಂದ ಸಭಾ ನಿರ್ಪಣೆಯನ್ನು ಮಾಡ್ತಾರವ್ರು. ಪ್ರತಿನಿತ್ಯಲು ನೋಡಾಕತ್ತಿ ನಾನು ಬಂದಾಗ್ಲಿಂದ ಅವರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಬೇಕು. ಅವರಿಗೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಅದರ ಜೊತೆಗೆ ಈ ಒಂದು ಗೌರಿಶಂಕರ ದೇವಸ್ಥಾನದ ಸಮಿತಿಯ ಎಲ್ಲ ಸರ್ವ ಪದಾಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ, ಸದಸ್ಯರಲ್ಲಿ ಮತ್ತು ತನು ಮನ ಧನ ಇವು ಮೂರನ್ನ ಸಮರ್ಪಣೆ ಮಾಡ್ತಿರುವಂಥ ಭಕ್ತಾದಿಗಳಲ್ಲಿ ಕಣ್ಣಿಗೆ ಕಾಣಲಾರ್ದಂಗ ಸೇವೆ ಮಾಡೋರು ಭಾಳ ಮಂದಿ ಅದಾರ. ಕಣ್ಣಿಗೆ ಕಾಣಲಾರ್ದಂಗ ಸೇವೆ ಮಾಡೋರು ಅದಾರ. ದಾನ ಮಾಡಿದ್ದು ಬಲಗೈಲೆ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತ, ಎಡಗೈ ಕೊಟ್ಟು ಬಲಗೈಲೆ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದಂತ ಅಂಗ ದಾನ ಮಾಡೋರು ಅದಾರ. ಆ ಕೊಟ್ಟಿರುವಂಥ ದಾನಿಗಳಿಗೆ ದಾಸೋಗದವರಿಗೂ ಕೂಡ ದಾಸೋಗ ಮಾಡಿದಂಥ ಎಲ್ಲ ಭಕ್ತಾದಿಗಳು ಕೂಡ ಒಂದ್ಸಲ ಜೋರಾದ ಚಪ್ಪಾಳೆಗಳ ಮುಖಾಂತರವಾಗಿ ಶರಣುಗಳನ್ನು ಸಮರ್ಪಣೆ ಮಾಡಿ ಅವರಿವರನ್ನದೇ ಬಹಳಷ್ಟು ಪ್ರತಿನಿತ್ಯಲು ಸರಿಯಾದ ಸಮಯಕ್ಕೆ ನಾ ಬರೋದಕ್ಕಿಂತ ಮುಂಚೆಕ್ಕೆ ಬಂದು ತಾವೆಲ್ಲರೂ ಕೂಡ ಕತ್ತಿರುವ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸ್ವರೂಪರಿ ಅಂತಂದೆಂದು ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಆದ್ರೆ 3 ವರ್ಷ ಆಯ್ತಲ್ಲವ ಪ್ರವಚನ ಕೇಳಾಕತ್ತು. ಎಷ್ಟು ವರ್ಷ ಆಯ್ತವ? 3 ವರ್ಷ. ಇದು 3ನೇ ವರ್ಷ ರೀ. ಭಗವಂತ ನಮಗೆ ಚಲೋ ಬಾಯಿ ಕೊಟ್ಟಾನ್ರಿ. ಭಗವಂತ 2 ಕೈ ಕೊಟ್ಟಾನ. ಸಾಧ್ಯವಾದ್ರ ಮನಸ್ಸಿನಿಂದ ಶರಣಾರ್ಥಿಗಳಂತ ಅನ್ಬೇಕು. ಅಥವಾ ನಿಮಗೆ ಅನ್ನಕ್ಕೆ ನಾಚಿಗೆ ಆಗ್ತಿತ್ತುಪ್ಪ ಅಂತಂದ್ರೆ ಭಗವಂತ 2 ಕೈ ಕೊಟ್ಟಾನ, ಅಲ್ಲೇ ಹಿಂಗ ಹೃದಯಕ್ಕೆ ಹಚ್ಚಿ ಕೈ ಮುಗಿದು ಬಿಡ್ಬೇಕಂತೇವು. ಹೌದಲ್ಲ? ನಮ್ಮದು ಭಾರತೀಯ ಸಂಸ್ಕೃತಿ ಎಂಥದ್ದು ಅಂತಂದ್ರೆ ಶರಣರ ಪರಂಪರೆಯ ಸಂಸ್ಕೃತಿ. ಶರಣು ಎಂದವನಿಗೆ ಶರಣು ಎನ್ನುವುದು ನಮ್ಮ ಭಾರತೀಯ ಸಂಸ್ಕೃತಿ. ಅದಕ್ಕಾಗಿ ಕಲ್ಯಾಣದೊಳಗೆ ಆಗ್ಲಿನೇನೇವ ಬಸವಣ್ಣನಿಗೆ ಸಮಗಾರ ಹರಳೆಯ ಶರಣಾರ್ಥಿ ಅಂದ. ಬಸವಣ್ಣ ಏನು ಹೇಳಿರ್ಬೇಕ್ರಿ? ಶರಣಾರ್ಥಿ ಅಂದ.
ಅದೇ ಕಲ್ಯಾಣದೊಳಗೆ ಸಮಗಾರ ಅರಳಯ್ಯ ಹೇಳಿದ್ದಕ್ಕಾಗಿ ಅದು ಮುಂದೆ ಏನಾಗುತ್ತಾನ ತಮಗೆಲ್ಲ ಗೊತ್ತದ, ಮುಂದೆ ಬರ್ತದೆ ಹೇಳ್ತೀನಿ ಒಂದಿಷ್ಟು. ಈಗ ಇನ್ನು 3ನೇ ವರ್ಷ ನಡೆದತ್ತೇವ, ಮುಂದೆ ಇದು ಇನ್ನು ಮುಂದೆ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ಇನ್ನು ಮುಂದೆ ಜಾತ್ರೆ ನೋಡುವಂಗೆ ಆಗ್ತತ್ತೇವ. ಇದು ಹೆಂಗಾಗ್ತದೆ ಅಂದ್ರೆ ಇದು ನೋಡುವಂಗೆ ಆಗ್ತದೆ. ಜಾತ್ರೆ ಅಂತಂದ್ರೆ ಉತ್ಸವ ಅಂತಂದ್ರೆ ಮುಂದೆ ನನಗನಿಸಿದ ಪ್ರಕಾರವ ಕೇವಲ ಗೌರೀಶಂಕರ ಜಾತ್ರೆ ಮಾಡೋದಂತಂದ್ರೆ 11 ದಿನ ಪ್ರವಚನ ಹಚ್ಚಿ ಯಾರೋ ಪ್ರಸಾದ ಮಾಡಿಸ್ತಾರ, ಪ್ರಸಾದ ಮಾಡಿ ಒಂದಿಷ್ಟು ಕೊಡೋರು ಕೊಟ್ಟರು, ಕೊಡ್ಲಾರ್ದವ್ರು ಮನೆಗೆ ಪ್ರಸಾದ ಮಾಡಿ ಮನೆಗೆ ಹೋಗಿ ಹುಂಡು ಮಲ್ಕೊಂಡಿವಿ ಅಂತಂದ್ರೆ ಅದು ಗೌರೀಶಂಕರ ಜಾತ್ರೆ ಮಾಡಿದಂಗೆ ಆಗೋದಿಲ್ಲವ. ಇನ್ನು ಮುಂದೆ ಹೆಂಗಾಗಬೇಕಂದ್ರೆ ಪಲ್ಲಕ್ಕಿ ಉತ್ಸವ ನಡಿಬೇಕು. ನನಗನಿಸಿದ ಪ್ರಕಾರ ಗೌರೀಶಂಕರ ಜಾತ್ರೆ ಹೆಂಗೆ ನಡಿಬೇಕಂದ್ರೆ ಈಗೇನು ಬಸವೇಶ್ವರ ಜಾತ್ರೆ ನಡೀತತ್ ನೋಡ್ಯವ, ನಡಿಬೇಕಾದ್ರೆ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರಲ್ಲವ ಊರಾಗ, ಹಂಗೆ ಗೌರೀಶಂಕರ ಜಾತ್ರೆ ನಡೆಯಕತ್ತು ಅಂತಂದ್ರೆ ಇನ್ನು ಬಸವಣ್ಣನ ಜಾತ್ರೆ ಹೆಂಗೆ ನಡೀತಲ್ಲ, 2ನೇ ಜಾತ್ರೆ ಗೌರೀಶಂಕರ ಜಾತ್ರೆ ಆಗಬೇಕು. ಹಂಗೆ ನೀವು ಜಾತ್ರೆ ಮಾಡ್ಬೇಕು ಮುಂದೆ, ಹೌದಲ್ಲ? ಹಂಗಾಗಬೇಕು ಅಂತಂದ್ರೆ ನಾವೆಲ್ಲ ಏನು ಮಾಡಬೇಕು, ಕ್ರಮಗಳನ್ನು ಅನುಸರಿಸ್ಕೊಂತ ಹೋಗ್ಬೇಕು. ಹಾಗಾಗಿ ಇರಲಿ. ಭಾಳ ಮಂದಿಯವ ನಾ ಪ್ರವಚನಕ್ಕೆ ಸಂಗೀತಗಾರರು ಬಂದು ಮೊದಲೇ ಕುಂತಿರ್ತಾರೆ. ಅವರು ಬಂದಾಗ ಒಬ್ಬರಲ್ಲಿ ಇರ್ತಿರ್ಲಿಲ್ಲ, ನನಗಂತೂ ಗೊತ್ತಿಲ್ಲವ. ಯಾವಾಗ ನಾ ಬಂದೆ ಅಂದ್ರೆ ಸಾಕ್ಯವ, ನನ್ನ ಧ್ವನಿ ಕೇಳಿತ್ತಂದ್ರೆ ಎಲ್ಲಿರ್ತಾರೋ ಎಲ್ಲಿಲ್ಲ ಗೊತ್ತಿಲ್ಲವ. ನೀವು ಎಲ್ಲಿ ಕುಂತಿರ್ತಾರೋ ಎಲ್ಲಿರ್ತೀರೋ ಒಂದು ತಿಳಿಯಂಗಿಲ್ಲ ನನಗೆ. ನಾ ಬಂದೆ ಅಂದ್ರೆ ಸಾಕು, ಧ್ವನಿ ಕೇಳಿತ್ತಂದ್ರೆ ಇವು ಇರಿಬಿ ಮನ್ಯಾಗ ಮನಿ ಮಾಡಿರ್ತಾವ ನೋಡ್ರಿ, ಅವು ಹೆಂಗೆ ಬರ್ತಾವ ಬುದು 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 ಅಂತ ಹೊರಗೆ ಹಂಗೆ ಬಂದ್ಬಿಡ್ತಾರೆ ಹೊಸ ಮಂದಿಲಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮುಗಿದ್ರೆ ಇಷ್ಟು ಜನ ಸೇರೈತೆ ನೋಡಿ. ಇವಾಗ ಇಷ್ಟು ಜನ ಕೂತಿಲ್ಲಿ. ನಾ ಬಂದಾಗ ಒಬ್ಬರು 2 4 ಮಂದಿ ಕೂತಿದ್ರಿ ಅವ ನಮ್ಮ ತಾಯಂದರು. ಆದರೆ ಇರ್ಲಿವ, ಈಗ ನಾವು ಎಲ್ಲಾರು ಪ್ರಯಾಣ ಮಾಡ್ಬೇಕಾದ್ರೆ ಬಸ್ ನಾವು ಕಾಯ್ಬೇಕು ಅಥವಾ ಬಸ್ ನಮ್ಮನ್ನ ಕಾಯ್ತತೋ? ಯಾರನ್ನ ಕಾಯ್ಬೇಕ್ರಿ? ಬಸ್ ನಾವೇ ಕಾಯ್ಬೇಕಲ್ಲ, ಅಥವಾ ನೀವೇ ಬರತ್ತಾನ ಬಸ್ ನಿಂತಿರ್ತನ ಬರ್ಯಪ್ಪ ಹತ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀನಂತ ಇಲ್ಲಲ್ಲ. ಈಗ ಹಸಿವಾಗ್ಯದೇವ, ಹಸಿವಿಗಾಗಿ ನಾವು ಕಾಯ್ಬೇಕ ವಿನಃ ಹಸಿವ ನಮಗೋಸ್ಕರ ತಟ್ಟೆ ಒಳಗೆ ಅನ್ನ ತಟ್ಟೆ ಒಳಗೆ ನೀಡ್ಕೊಂಡು ಕುಂತಿರಂಗಿಲ್ಲವು, ಹೌದಲ್ಲ? ಹಂಗ ಮಹಾತ್ಮರ ನುಡಿಗಳನ್ನ ಗುರುವಿನ ದರ್ಶನವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಯಾವುದೇ ಕಾರಣಕ್ಕೆ ಮಹಾತ್ಮರ ನುಡಿಗಳಿಗಾಗಿ ಮಹಾತ್ಮರನ್ನ ಕಾಯಿಸಬಾರ್ದಂತೇವೆ. ಎಲ್ಲೇ ಹೋಗ್ಲಿ, ಇದಂತ ಅಷ್ಟೇ ಅಲ್ಲ, ಎಲ್ಲೇ ಹೋಗ್ಲಿ ಕಾಯಿಸಬಾರ್ದಂತ, ಮೊದಲು ನಾವು ಹೋಗಿ ಕುಂದಿರ್ಬೇಕಂತ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅದ. ಇರಲಿ, ಇವತ್ತ ನಿನ್ನೆ ದಿವಸ ನಾವು ಏನೇನು ಪ್ರವಚನದೊಳಗೆ ಕೇಳಿದ್ವಿ ಅನ್ನೋದು ಒಂದಿಷ್ಟು ಆತ್ಮಾಲೋಕನವನ್ನು ಮಾಡಿಕೊಳ್ತಾ ಮುಂದಿನ ಪ್ರವಚನ ಮುಂದುವರೆಸೋಣ. ಯಾವಾಗ ಕೂಡಲ ಸಂಗಮರದಲ್ಲಿ ಬಸವಣ್ಣ ಮದುವೆ ವಯಸ್ಸಿಗೆ ಬಂದಿರಬೇಕಾದ್ರೆ ಬಸವಣ್ಣ ತನ್ನ ಅಕ್ಕಳಾಗಿರುವಂತ ನಾಗಮ್ಮನಿಗೂ ಕೂಡ ಮದುವೆ ಮಾಡಿದ. ಮದುವೆ ಮುಗಿತೇವ. ಈಗ ಬಸವಣ್ಣ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಾನ, ಮುಂದೆ ಮದುವೆ ವಯಸ್ಸಿಗೆ ಬಂದಾನ. ಯೌವನ ವ್ಯವಸ್ಥೆಗೆ ಬಂದಿರುವಂತ ಬಸವಣ್ಣನನ್ನ ವಿಚಾರ ಮಾಡಿರುವಂತವಳು ಅಕ್ಕ ನಾಗಮ್ಮ ನನ್ನ ತಮ್ಮನಾಗಿರುವಂತ ಬಸವಣ್ಣ ಮದುವೆ ವಯಸ್ಸಿಗೆ ಬಂದಾನ, ಅವನಿಗೊಂದು ಮದುವೆ ಮಾಡ್ಬೇಕಲ್ಲ, ವಿಚಾರ ಮಾಡ್ತಾಳೆ. ಮದುವೆ ಅನ್ನೋದು ಹಿಂಗದಲ್ಲೇವ, ಮದುವೆ ಅನ್ನೋದು ಹಿಂಗದ. ಮದುವೆ ಅನ್ನುವಂತ 3 ಅಕ್ಷರ ನೋಡೆವು, ಕೇವಲ ಇರೋದೇ 3 ಅಕ್ಷರದ. ಈ 3 ಅಕ್ಷರವನ್ನ ಯಾರು ಅರ್ಥ ಮಾಡ್ಕೊಳ್ತಾರ ಅವ್ರು ಮಾತ್ರ ಈ ಜಗತ್ತಿನೊಳಗ ಮದುವೆ ಆಗ್ಬೇಕಂತ, ಮದುವೆ ಆಗ್ಬೇಕು. ಇದನ್ನೇ DVG ಗುಂಡಪ್ಪನವರು ಬರೀತಾರ. ಮನುಷ್ಯನ ಬದುಕು ಹೇಗೆ ಹೊಂಟಿದೆ ಅನ್ನೋದಕ್ಕೆ, ಮನುಷ್ಯನ ಬದುಕು ಇದು ಶಾಶ್ವತವಾಗಿರೋ ಬದುಕಲ್ಲ. ಈ ಒಮ್ಮೆ ಬದುಕು, ಮನುಷ್ಯನ ಬದುಕು, ಮನುಷ್ಯನ ಬದುಕು ಈ ಪ್ರಪಂಚಕ್ಕೆ ಬಂದದಂತಂದ್ರ ಈ ಬದುಕು ಹೇಗೆ ಬಂದು ಹೇಗೆ ಹೋದ್ರಿ ಮನುಷ್ಯನ ಬದುಕಿಗೆ ಅರ್ಥವಿಲ್ಲ. ಅದಕ್ಕಾಗಿ DVG ಗುಂಡಪ್ಪನವರು ಬಹಳ ಅದ್ಭುತವಾಗಿ ಬರೀತಾರೆ ಮನುಷ್ಯನ ಬದುಕು ಹೇಗಿದೆ ಅನ್ನೋದಕ್ಕಾಗಿ. ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ ಕುದುರೆ ನೀ ಅವನ ಪೇಳಿದಂತೆ ಪಯಣಗೆರು, ಮದವೆಗೋ ಮಸಣಕ್ಕೋ ಹೋಗೆಂದ ಕಡೆಗೂಡು, ಪದ ಕುಸಿ ನಿಲ್ಲುವುದು ಮಂಕುತಿಮ್ಮ. ಎಷ್ಟು ಚಂದ ಬರದ ನೋಡ್ರಿ ಇದು. ಕಣ್ಣು ಮುಂದೆ ಚಿತ್ರಣ ಬಂದ್ಬಿಡ್ತದ. ಆ DVG ಗುಂಡಪ್ಪನವರು ಬರೆದದ್ದನ್ನು ನೋಡಿದ್ರೆ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ. ಈ ಬದುಕು ಅನ್ನೋದು ಒಂದು ಜಟಕಾ ಬಂಡಿ ಇದ್ದಂಗಂತ ಬರೀತಾನವ DVG ಗುಂಡಪ್ಪ. ಬದುಕು ಅನ್ನೋದೊಂದು ಜಟಕಾ ಬಂಡಿಯಪ್ಪ, ಇದಕ್ಕೊಬ್ಬ ಮಾಲಕದನ, ಅದಕ್ಕೆ ವಿಧಿ ಅನ್ನುವಂಥದ್ದೊಂದು ಮಾಲಕದನ. ಆ ಮಾಲಕ ಒಡೆಯಕತ್ತನ ಎಲ್ಲಿಗೆ ಹೊಂಟದಂದ್ರ ಮದುವೆಗೋ ಮಸಣಕ್ಕೋ.
ಮದುವೆಗಿಗನ ಕರ್ಕೊಂಡು ಹೊಂಟದ ಒಂದಿಷ್ಟು ಜಟಕಾ ಬಂಡಿ, ಒಂದಿಷ್ಟು ಜನನ ಸ್ಮಶಾನಕ್ಕೂ ಕರ್ಕೊಂಡು ಹೊಂಟದ ಅಂತ ನಾವ. ಈಗ ನಿಮಗೆ ತಿಳಿಬೇಕು ಅಂತಂದ್ರೆ ಹೇಳ್ತೀನಿ ನೋಡ್ರಿ, ಬದುಕು ಜಟಕಾ ಬಂಡಿ ಅನ್ನೋದು ಹೆಂಗೆ ತಿಳಿಬೇಕು ಅಂದ್ರೆ ಮದುವೆಗಿನೂ ಕರ್ಕೊಂಡು ಹೊಂಟದಂತ, ಸ್ಮಶಾನಕ್ಕೂ ಕರ್ಕೊಂಡು ಹೊಂಟದಂತ ಬರೀತಾನೆ ಡಿ ವಿ ಜಿ ಗುಂಡಪ್ಪ. ಹಾಗಾದ್ರೆ ಅದ್ರ ಅರ್ಥ ಏನು? ಹಾಗಾದ್ರೆ ಇಲ್ಲಿ ನಿಮಗೆ ಒಂದು ಉದಾಹರಣೆ ಕೊಟ್ಟರೆ ತಿಳಿತತ್ ನೋಡ್ರಿ. ಡಿ ವಿ ಜಿ ಗುಂಡಪ್ಪ ಹೇಳಿದಕ್ಕೂ ತಿಳಿತತ್ ನಿಮಗೆ. ಏನು ಅಂತಂದ್ರೆ, ಈಗ ನೀವು ಯಾರ್ದೋ ಒಂದು ಮದುವೆಗೆ ಹೊಂಟಿರಿವ, ಯಾರ್ದೋ ಒಂದು ಮದುವೆಗೆ ನಿಮಗೆ ಪತ್ರಿಕೆ ಕೊಟ್ಟಾರ, ಆಮಂತ್ರಣಕ್ಕೆ ಕೊಟ್ಟಾರ. ಯಾರ್ದೋ ಮದುವೆಗೆ ಅಕ್ಷತಾಕಕ್ಕಾಗಿ ಹೋಗಿರಿ, ನೀವೆಲ್ಲ ಮದುವೆಗೆ ಹೋಗಿ ಅಕ್ಷತಾಕಿ ಬರಬೇಕಾಗಿತ್ತು. ಮದುವೆಗೆ ಅಂತೇಳಿ ಅಕ್ಷತಾಕಕ್ಕೆ ಹೋಗಿರಿ, ಆದ್ರೆ ಬರಬೇಕಾದ್ರೆ ಮದುಮಗನಿಗೆ ಮಣ್ಣು ಕೊಟ್ಟು ಬಂದಿರಿವ. ನಾ ಹೇಳತ್ತಿಲ್ಯಾಕತ್ತಲ್ಲ, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೂಡು. ನೀವೆಲ್ಲ ಹೋಗಿರಿ, ಮದುವೆಗೆ ಹೋಗಿರಿ, ಅವನಿಗೆ ಅಕ್ಷತ ಹಾಕಿ ಆಶೀರ್ವಾದ ಮಾಡಿ ಬರಕ್ ಹೋಗಿರಿ ಕರೆ, ಆದ್ರೆ ಇಲ್ಲಿ ವಿಧಿ ಅನ್ನೋದು ಹೆಂಗೆ ಕರ್ಕೊಂಡೋಗ್ಯ ನೋಡ್ರಿ. ಮದುವೆಗೆ ನೀವು ಹೋಗಿರಿ ಕರೆ, ಆದ್ರೆ ಮದುಮಗನಿಗೆ ಮದುವೆಗೆ ಕರ್ಕೊಂಡೋಗಿಲ್ಲ, ನಿಮ್ಮನ್ನ ಮಸಣಕ್ಕೆ ಕರ್ಕೊಂಡು ಹೋಗ್ಯದ ಅನ್ನುವಂತ ಡಿ ವಿ ಜಿ ಗುಂಡಪ್ಪನವರು ಬರೀತಾರ. ಡಿ ವಿ ಜಿ ಗುಂಡಪ್ಪನವರು ಬರೀತಾರ. ಈ ಬದುಕು ಅನ್ನೋದು ಒಂದು ಜಟಕಾ ಬಂಡಿ ಇದ್ದಂಗ ಅಂತ ನೋಡಪ್ಪ. ಅದು ಬದುಕು ಅನ್ನೋದು ಒಂದು ಜಟಕಾ ಬಂಡಿ ಅಂದ್ರೆ ತಿಳಿತೈತಿಲ್ಲ. ಈ ಹಿಂದಿನ ಕಾಲಕ್ಕೆ ಕುದುರೆಗಳಂತಿದ್ವು, ಜಟಕಾ ಬಂಡಿ ಟಾಂಗ ಅಂತ ಕರಿತಿದ್ರದು. ಈಗೆಲ್ಲ ಹೋಗ್ಯಾವ ಬಿಡ್ರಿ, ಟಾಂಗನಿಲ್ಲ, ಈ ಕುದುರೆ ಬಂಡಿನೇ ಇಲ್ಲ ಈಗ. ಅವಾಗೆಲ್ಲ ಒಂದು ಕುದುರೆ ಇರ್ತಿತ್ತು, ಆ ಕುದುರೆ ಒಳಗೆ ಟಾಂಗ ಕಟ್ಟಿ ಅದ್ರೊಳಗೆ ಕುಂದ್ರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅವಾಗ ರೈಲ್ವೆ ಸ್ಟೇಷನ್ಗೆ, ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ತಿದ್ರು. ಬಹುಶಃ ಬಾಗೇವಾಡಿ ಒಳಗೆ ಇದ್ದು ಅಂತೀನಿ ಆಗಿನ ಕಾಲಕ್ಕೆ, ಇದ್ದುವಲ್ರಿ ಬಿಜಾಪುರದೊಳಗೆ. ಇದ್ದು. ಈ ಬದುಕು ಅನ್ನೋದು ಹೆಂಗಿದೆ ಅಂತಂದ್ರೆ, ಎಲ್ಲೆಲ್ಲಿಗೆ ಹೆಂಗೆ ಕರ್ಕೊಂಡು ಹೋಗ್ತದೋ ಗೊತ್ತಾಗಂಗಿಲ್ಲ ವಿಧಿ ಅನ್ನೋದು. ಮನುಷ್ಯನ ಜೀವನನ ಹೆಂಗದ, ಆ ವಿಧಿ ಅನ್ನುವಂಥದ್ದು ಕರ್ಕೊಂಡು ಹೋಗೋದ್ರೊಳಗಾಗಿ ಮನುಷ್ಯನ ಬದುಕು ಸಾರ್ಥಕ ಆಗ್ಬೇಕಲ್ಲಪ್ಪ. ಮನುಷ್ಯನ ಬದುಕು ಹೇಗಾಗಬೇಕು ಅಂತಂದ್ರೆ, ನಮ್ಮ ಬದುಕು, ನಮ್ಮ ಜೀವನ ಹೇಗಾಗಬೇಕು ಅಂತಂದ್ರೆ, ಇನ್ನೊಬ್ಬರ ಬದುಕಿಗೆ ಆದರ್ಶವಾಗಬೇಕು, ಇನ್ನೊಬ್ಬರ ಬದುಕಿಗೆ ಮಾರ್ಗದರ್ಶನವಾಗಬೇಕು. ಅದನ್ನು ಬಿಟ್ಟು ಇನ್ನೊಬ್ಬರ ಜೀವನಕ್ಕೆ ಮನುಷ್ಯ ಕುಂದು ತರಬಾರದು, ಇನ್ನೊಬ್ಬರಿಗೆ ಬೇಸರವಾಗಬಾರದು. ನಮ್ಮ ಬದುಕು ಹೇಗಾಗಕತ್ತದ ಅಂದ್ರೆ, ಇನ್ನೊಬ್ಬರಿಗೆ ಬೇಸರ ಆಗಕತ್ತೀವಿ ವಿನಃ ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತಾ ಇಲ್ಲ. ಈ ಜಗತ್ತೊಳಗೆ ಶರಣರು, ಅನೇಕ ಮಹಾತ್ಮರು ಕಲ್ಯಾಣದೊಳಗೆ ಹಾಗೆ ಹೋದ್ರಲ್ಲ, ಅವರ ಬದುಕು ಹೇಗಿತ್ತು ಅಂತಂದ್ರೆ, ಅವರ ಬದುಕು ಆದರ್ಶದ ಬದುಕಾಗಿತ್ತು. ಈ ಜಗತ್ತೊಳಗೆ ಎಲ್ಲರಿಗೊಂದು ಮಾರ್ಗದರ್ಶನವನ್ನು ತೋರಿಸಿಕೊಟ್ಟವರು 12ನೇ ಶತಮಾನದ ಬಸವಾದಿ ಶರಣರು. ಎಂಥ ಬದುಕ್ರಿ ಶರಣರದು, ಎಂಥ ಬದುಕು! ಈ ಜಗತ್ತಿನೊಳಗ ಅನೇಕ ಕಲ್ಯಾಣದೊಳಗ ಆಗಿ ಹೋಗಿರುವಂತ ಶರಣರೆಲ್ಲ ಸಂಸಾರಿಗಳೇ ಆಗಿದ್ರು. ಅವರೇನು ಬ್ರಹ್ಮಚಾರಿಗಳಲ್ಲ, ಅವರೇನು ವೈರಾಗ್ಯವನ್ನ ತಾಳಿದವರಲ್ಲ. ಅದರಾಗ ಒಬ್ರು ಇಬ್ರು ವೈರಾಗ್ಯವನ್ನ ತಾಳಿದವರು. ಅಲ್ಲಮ ಪ್ರಭುಗಳು ವೈರಾಗ್ಯವನ್ನ ತಾಳಿದವರು, ಚೆನ್ನಬಸವಣ್ಣ ವೈರಾಗ್ಯವನ್ನ ತಾಳಿದವನು, ಅಕ್ಕ ಮಹಾದೇವಿ ವೈರಾಗ್ಯವನ್ನ ತಾಳಿದವಳು. ಒಬ್ರೇ ಇಬ್ರೆ ಈ ಜಗತ್ತೊಳಗ ಒಂದಿಷ್ಟು ಜನ ವೈರಾಗ್ಯವನ್ನ ತಾಳ್ಯಾರ. ಅನೇಕ ಶರಣರು ಈ ಜಗತ್ತಿನೊಳಗ ಕಲ್ಯಾಣದೊಳಗ ಸಂಸಾರಿಗಳಾಗೇ ಇದ್ರು, ಸಂಸಾರಿಗಳಾಗಿದ್ರು. ಸಂಸಾರವನ್ನ ಆಗಬೇಕು ಅಂತಂದ್ರೆ, ಸಂಸಾರ ಬರಬೇಕಾದ್ರೆ ಮೊದಲು ಮದುವೆ ಆದಾಗ ಸಂಸಾರ ಚಾಲುವೆವು. ಅಲ್ಲಿ ಅದಕ್ಕಿಂತ ಮುಂಚೆ ಸಂಸಾರ ಆಗಂಗಿಲ್ಲ. ಅವು ಸಂಸಾರ ಆಗೋದಕ್ಕಿಂತ ಮುಂಚೆಕ ಮೊದಲು ಮದುವೆ ಅಂತ ಬರ್ತತೆವು. ಯಾವಾಗ ಮದುವೆ ಆಯ್ತು ಅಂತಂದ್ರೆ ಅವಾಗ ಸಂಸಾರ ಪ್ರಾರಂಭ ಆಗ್ತದ. ಸಂಸಾರ ಹೌದಲ್ಲ? ಈಗ ನಿಮಗೊಂದು ಮಾತು ಹೇಳ್ತೀನಿ ನೋಡ್ರಿ. ಮದುವೆ ಅನ್ನುವಂಥ 3 ಅಕ್ಷರದ ಅರ್ಥವನ್ನ ತಿಳ್ಕೊಂಡವನು ಮಾತ್ರ ಮದುವೆ ಆಗ್ಬೇಕಂತೆ. ನಾನು ನಿಮಗೆ ಮನೆ ಹೇಳಿದ್ನಲ್ಲ, ಎಂತೆಂಥವ್ರಿಗೆ ಕನ್ಯಾ ಕೊಡಬೇಕು ಅಂತ ಹೇಳಿದ್ನಲ್ಲ. ಈಗ ಈ ಕಡೆ ಗಮನ ಕೊಡ್ರಿ. ಮದುವೆ ಅನ್ನುವಂಥ 3 ಅಕ್ಷರ, ಮದುವೆ ಅನ್ನುವಂಥ 3 ಅಕ್ಷರ ಏನು ಅಂತಂದ್ರ, ಮ ಅಂತಂದ್ರೆ ಏನವ? ಮ ಅಂದ್ರೆ ಏನು? ಮ ಅಂತಂದ್ರೆ ಬಹಳ ಮಂದಿ ಈಗಿನ ತಿಳ್ಕಾಕತ್ತಾವ. ಮ ಅಂದ್ರೆ ಮಜಾ, ಮ ಅಂದ್ರೆ ಮಜಾ ತಿಳ್ಕೊಳಕತ್ತಾವ. ಮ ಅಂತಂದ್ರೆ ಮಮತೆ, ಮ ಅಂದ್ರೆ ಮಮತೆ, ದು ಅಂದ್ರೆ ದುಡಿಮೆ, ವೇ ಅಂತಂದ್ರೆ ವ್ಯವಹಾರ. ಜಗತ್ತಿನೊಳಗ ಮಾಡಿಕೊಂಡಿರುವಂತ ಹೆಂಡತಿಯ ಮೇಲೆ, ಮಡದಿಯ ಮೇಲೆ ಮಮತೆ ಇರಬೇಕು. ಆಕೆಯನ್ನ ಸಾಕ್ತೀನಿ ಅನ್ನುವಂಥ ದುಡಿಮೆ ಇರಬೇಕು. ಯಾವಾಗ ನಿನ್ನ ಜೀವನದೊಳಗೆ ಸಂಸಾರವನ್ನ ನಾನು ನಡೆಸ್ತೀನಿ ಅನ್ನುವಂಥ ವ್ಯವಹಾರದ ಜ್ಞಾನ ಇರಬೇಕು. ಅಂದವ ಮಾತ್ರ ಈ ಜಗತ್ತೊಳಗ ಮದುವೆ ಆಗಬೇಕು. ಮದುವೆ ಅರ್ಥನೇ ತಿಳ್ಕೊಂಡಿಲ್ಲವ ಈಗಿನ ಮಂದಿ. ಮದುವೆ ಅಂದ್ರೆ ಸಾಕು ತಕ 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 ಕುಣ್ಯಾಕತ್ತವ. ಈಗ ನೀವು ನೋಡ್ರಿ, ಬೇಕಾದ್ರೆ ನೀವು ಮನ್ಯಾಗ ಮದುವೆ ವಯಸ್ಸಿಗೆ ಬಂದಿರ್ತಾವ, ಮನ್ಯಾಗ ತಂದೆ ತಾಯಿನೋ ಮದುವೆ ಬಗ್ಗೆ ವಿಚಾರ ಮಾಡಿರಂಗಿಲ್ಲ. ಅವಂತಿರ್ತಾವ, ಅಪ್ಪ ನನ್ನ ಗೆಳೆಯ ಅದಾನಲ್ಲ, ಅವನಿಗೆ ಮದುವೆ ಆಗ್ಯದ, ಅವನಿಗೆ 2 ಮಕ್ಕಳು ಬಿಟ್ಟೆವ್, ನನಗೆ ಯಾವಾಗ ಮದುವೆ ಮಾಡ್ತೇವೆ ಅಂತ ಅವಂತಾವ.
ಮದುವೆ ಅಂದ್ರೆ ಸಾಕು ಈಗಿನ ಮಂದಿ ಕುಣ್ಯಾಕತ್ತಾವ. ಆದ್ರೆ ಒಂದು ಮಾತು ಹೇಳಕತ್ತೀನಿ, ಈಗಿನ ಮಂದಿ ಹೆಂಗೆ ತಿಳ್ಕೊಳಕತ್ತಾರ ಮದುವೆ ಅಂತಂದ್ರೆ ಅಂದ್ರೆ ಮಜಾ. ಯಾವಾಗ ನೀ ಅಂದ್ರೆ ಮಜಾ ಅಂತ ತಿಳ್ಕೊಂಡಿ ಅವಾಗ ಬಂತು ದುಃಖ. ಮಜಾ ತಿಳ್ಕೊಂಡೆಪ್ಪ ನೀನು, ಅದು ಮಮತೆ ತಿಳ್ಕೊಳ್ಳಿಲ್ಲ. ಮಜಾ ತಿಳ್ಕೊಂಡಿ ಮದುವೆ ಅಂದ್ರೆ ಮಜಾ ತಿಳ್ಕೊಂಡಿ, ಅವಾಗ ನಿನಗೆ ದುಃಖ ಬಂತು. ಯಾವಾಗ ದುಃಖ ಬಂತು ಅವಾಗ ಅಂದ್ರೆ ವ್ಯಸನ, ವ್ಯಾನಸುತ್ತ, ವಾಂತಿ ಬರ್ತದ. ಅವಾಗ ಯಾಕಾರ ಮದುವೆ ಆದ್ನಪ್ಪ ಅನಂತ ಅದಾಗಬಾರ್ದಲ್ಲ. ಕಟ್ಕೊಂಡ್ರೆ ಹೆಂಡತಿಯನ್ನ ಕಣ್ಣಾಗ ಕಣ್ಣಿಟ್ಟು ನೋಡುವವನೇ ನಿಜವಾದ ಈ ಜಗತ್ತೊಳಗೆ ಮದುವೆ ಆಗ್ಬೇಕು. ಅದನ್ನು ಬಿಟ್ಟು ಕೇವಲ ಈಗಿನ ಜನಮಾನದೊಳಗೆ ಹೆಂಗ ನಡೆದದಂತಂದ್ರ, ಮದುವೆ ಅನ್ನೋದು ಕೇವಲ ಮದುವೆ ಆದ ನಂತರ ಹೆಂಡತಿಯನ್ನ ಯಾವ ರೀತಿಯಾಗಿ ನೋಡ್ತಾರಂತಂದ್ರೆ, ಈ ಜಗತ್ತಿನೊಳಗೆ ಕೇವಲ ತನ್ನ ಕೈ ಹಿಡಿದು ಬಂದಿರುವಂತ ಮಡದಿ ಕೇವಲ ಒಂದಿಷ್ಟು ಕಾಮ ದೃಷ್ಟಿಯಿಂದ ನೋಡುವವನು ಗಂಡನಲ್ಲ. ಕೇವಲ ಹೆಂಡತಿ ಅಂದ್ರೆ ಕೇವಲ ಮಕ್ಕಳನ್ನ ಎರುವಂತ ಯಂತ್ರವಲ್ಲ. ಹೇಳ್ತಾರ, ಬಹಳ ಚಂದ ಹೇಳ್ತಾರ ಶರಣರು. ಒಬ್ಬ ಹೆಂಡತಿ ಕೈ ಹಿಡಿದು ಬಂದಾಳಂತಂದ್ರ ನಿನ್ನನ್ನೇ ನಂಬಿ ಬಂದಿರ್ತಾಳ. ನೀನೇ ಸರ್ವಸ್ವ, ನೀನೇ ದೇವರು, ನಿನ್ನನ್ನ ಬಿಟ್ರೆ ಮತ್ತಾರು ಇಲ್ಲ ಅನ್ನುವಂತ ನಂಬಿ ಬಂದಿರ್ತಾಳಂದಾಗ ಆಕಿನ ಕಣ್ಣಾಗ ಕಣ್ಣಿಟ್ಟು ನೋಡುವವನೇ ನಿಜವಾದ ಗಂಡ, ನಿಜವಾದ ಪತ್ನಿ. ಹೌದಿಲ್ಲವ? ಇವ್ರು ಗಂಡ ಹೆಂಡತಿ ಕರೀತಾರೆ. ಈಗಿನ ಮಂದಿಯಪ್ಪ, ನಾನು ಒಂದು ಮಾತು ಹೇಳ್ತೀನಿ, ಗಂಡ ಹೆಂಡತಿ ಅಂದ ಮೇಲೆ ಹೆಂಗಿರ್ಬೇಕು ಅಂತಂದ್ರ, ಗಂಡನಾದವನು ಕೇವಲ ಹೆಂಡತಿಯನ್ನ 4 ಗೋಡೆಗಳ ಮಧ್ಯದಲ್ಲಿ ಪ್ರೀತಿಸುವವನು ಗಂಡನಲ್ಲ, 4 ಜನರ ಮಧ್ಯದಲ್ಲಿ ಪ್ರೀತಿಸುವವನು ನಿಜವಾದ ಗಂಡ ಅಂತ ಕರೀತಾರೆ. 4 ಜನದೊಳಗನ ಪ್ರೀತಿಸ್ಬೇಕಪ್ಪ ಹೆಂಡತಿಯನ್ನ. 4 ಜನದೊಳಗ ಆ ಹೆಂಡತಿಯನ್ನ ಅಪಮಾನ ಮಾಡೋದಲ್ಲ, ಅವಮಾನ ಮಾಡೋದಲ್ಲ. ಹೆಂಡತಿಯನ್ನ ಜನದೊಳಗೂ ಪ್ರೀತಿಸ್ಬೇಕು, 4 ಗೋಡೆಗಳ ಮಧ್ಯದೊಳಗೂ ಪ್ರೀತಿಸ್ಬೇಕು. ಅದು ನಿಜವಾದ ಗಂಡ ಅಂತಾರ. ಇಲ್ಲಿ ಮದುವೆ ಅನ್ನೋದು ಅರ್ಥ ತಿಳ್ಕೊಂಡಾಗನೇ ಮದುವೆ ಜೀವನಕ್ಕೆ ಕಾಲಿಡಬೇಕಂತಪ್ಪ, ಅಲ್ಲಿಯವರೆಗೆ ಕಾಲಿಡಬಾರದು. ಅದಕ್ಕೆ ನಮ್ಮ ದೇಶದೊಳಗ 4 ಆಶ್ರಮಗಳು ಬರ್ತಾವೆಪ್ಪ. ಒಂದು ಬ್ರಹ್ಮಚಾರ್ಯ, ಒಂದು ಗೃಹಸ್ಥ, ಒಂದು ಸನ್ಯಾಸ, ಒಂದು ವಾನಪ್ರಸ್ಥ ಅಂತ ಬರ್ತಾವ. ಇವು 4 ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರುವಂತ ಆಶ್ರಮ ಅಂತಂದ್ರೆ ಅದು ಗೃಹಸ್ಥಾಶ್ರಮ ಅಂತ ಕರೀತಾರ. ಧನ್ಯೋ ಗೃಹಸ್ಥಾಶ್ರಮ. ಇದು ಗೃಹಸ್ಥಾಶ್ರಮ ಅಂತಂದ್ರೆ, ಬ್ರಹ್ಮಚಾರಿ ಅಂದ್ರೆ ಹುಟ್ಟಿದಾಗಲಿಂದನೂ ಬ್ರಹ್ಮಚಾರಿ ಆಗಿರ್ತಾನ. ಬ್ರಹ್ಮಚಾರಿ ಹುಟ್ಟುತ್ತಲೇ ಬ್ರಹ್ಮಚಾರಿ ಆಗಿ ನಿನ್ನ ಕೈ ಒಳಗೆ ನಿರ್ಧಾರ ಇರ್ತದ, ನಾನು ಗೃಹಸ್ಥನಾಗಬೇಕು, ಸನ್ಯಾಸ ಆಗಬೇಕು ಅನ್ನೋದು ಬ್ರಹ್ಮಚಾರಿಯ ನಿರ್ಧಾರ. ಯಾವಾಗ ನೀ ಗೃಹಸ್ಥನಾಗಬೇಕು ಅನ್ನಂಗಾಗಿತ್ತು ಅಂದ್ರೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬಹುದು. ಅಥವಾ ನನಗೆ ಗೃಹಸ್ಥಾಶ್ರಮ ಬೇಕಾಗಿಲ್ಲ, ನಾನು ಸನ್ಯಾಸಭವನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಸನ್ಯಾಸಿ ಆಗಬಹುದು. ಇವು 4 ಆಶ್ರಮಗಳು ಬರ್ತವೆಪ್ಪ. 4 ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರುವಂತ ಆಶ್ರಮ ಅಂದ್ರೆ ಅದು ಗೃಹಸ್ಥಾಶ್ರಮ. ಯಾಕಿದು ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠ ಅಂತ ಕರೆದಾರ ಶರಣರು ಅಂತಂದ್ರೆ, ಈ ಜಗತ್ತಿನೊಳಗೆ ವಿಶ್ವಗುರು ಬಸವಣ್ಣನಿಗೆ ಜನ್ಮ ಕೊಟ್ಟಿರುವಂತ ಆಶ್ರಮ ಅದು ಗೃಹಸ್ಥಾಶ್ರಮ. ಈ ಜಗತ್ತಿನೊಳಗೆ ಸಿದ್ಧಲಿಂಗ ಮಹಾಸ್ವಾಮಿಗಳಂತವರಿಗೆ ಜನ್ಮ ಕೊಟ್ಟಿರುವಂತ ಆಶ್ರಮ ಅದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಬಹಳ ಒಳ್ಳೆದೇವ. ಬಹಳ ಮಂದಿ ತಿಳ್ಕೊಳಕತ್ತಾವ ಈ ಸಂಸಾರ ಅನ್ನೋದು ಗೃಹಸ್ಥಾಶ್ರಮ, ಯಪ್ಪ ಬೇಡ, ನಾವು ಸನ್ಯಾಸಿ ಆಗಬೇಕು ಅಂತ ಬಹಳ ಮಂದಿ ತಪ್ಪು ಕಲ್ಪನೆ ತಿಳ್ಕೊಳ್ತಾವ. ಒಂದಿಷ್ಟು ಮಂದಿ ನೋಡಬೇಕು, ಮದುವೆ ಬೇಡ, ಸಂಸಾರ ಬೇಡ, ಹೆಂಡ್ರು ಬೇಡ, ಮಕ್ಕಳು ಬೇಡ, ಯಾವುದು ಬೇಡಪ್ಪ, ಗುಡ್ಡಕ್ಕೆ ಹೋಗೋದದ, ತಪಸ್ಸು ಮಾಡೋದದ, ಗಡ್ಡ ಬಿಡೋದದ, ಗಡ್ಡೆ ಗೆಣಸು ತಿನ್ನೋದದ, ಜೀವನ ಮಾಡೋದು ಅಂತ ತಿಳ್ಕೊಂಡಾವೀಗ ನಾವು. ಹೌದಿಲ್ಲ? ಆದ್ರೆ ಹಾಗಲ್ಲ. ಶರಣರು ಹೇಳಿದ್ರು ಗೃಹಸ್ಥಾಶ್ರಮ ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ಯಾರ ತಮ್ಮ. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಅದರೊಳಗೆ ಹೇಗೆ ಬದುಕಬೇಕು ಅನ್ನೋದು ತಿಳ್ಕೊಳ್ಬೇಕು. ಗೃಹಸ್ಥಾಶ್ರಮ ಕೇವಲ ನೀವು ಸ್ವೀಕಾರ ಮಾಡಿದ ಮೇಲೆ ಹೆಂಗೆಂಗ ಬದುಕ್ತೇನೆ ಅಂತಂದ್ರೆ ಅದು ಧನ್ಯ ಅನಿಸ್ಕೊಳ್ಳಂಗಿಲ್ಲ. ಗೃಹಸ್ಥಾಶ್ರಮ ಅಂತಂದ್ರೆ ಜೀವನದೊಳಗೆ ನೀವು ಸಂಸಾರಕ್ಕೆ ಕಾಲು ಇಟ್ಟ ಮೇಲೆ ಜೀವನದೊಳಗ ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಅನ್ನುವಂಥದ್ದು ಸಂಸಾರ ಕೂಡಿದಾಗ ಅಲ್ಲಿ ಹೇಗೆ ಬದುಕಬೇಕು ಅನ್ನೋದು ತಿಳ್ಕೊಳ್ಬೇಕು ತಮ್ಮ. ಸಂಸಾರ ಅಂದ್ರೆ ಕೇವಲ ಹೆಂಡತಿ ಜೊತೆಗೆ ಜೀವನ ಮಾಡೋದು, ಮಕ್ಕಳ ಜೊತೆಗೆ ಜೀವನ ಮಾಡಿ, ಬಂಧು ಬಳಗ ಜೊತೆಗೆ ಜೀವನ ಮಾಡಿ, ಕೇವಲ ಇದರಿಂದ ನಾನು ಅದೇ ಸರ್ವಸ್ವ ಅಂತ ತಿಳ್ಕೊಂಡ್ರೆ ಅದು ಸಂಸಾರ ಆಗೋದಿಲ್ಲ. ಶರಣರು ಸಂಸಾರದೊಳಗಿದ್ರಪ್ಪ, 12ನೇ ಶತಮಾನದೊಳಗೆ ಎಲ್ಲಾ ಸಂಸಾರಿಗಳಾಗಿದ್ರಲ್ಲ, ಅವ್ರು ಹೆಂಗ್ ಬದುಕಿದ್ರು ಸಂಸಾರದೊಳಗಿದ್ದು ಅಂತಂದ್ರ ನಿಮಗೆ ಹೇಳ್ತೀನಿ ನೋಡ್ರಿ. ಕಲಬುರಗಿ ಶರಣಬಸವೇಶ್ವರ ಆತನು ಒಬ್ಬ ಸಂಸಾರಿನೇ. 40 ವಾರ್ಡದ ವೀರೇಶ್ವರ ಶರಣರು ಅವರು ಸಂಸಾರಿಗಳೇ, ಹೌದಲ್ಲ? ಗುಡ್ಡಾಪುರ ದಾನಮ್ಮ ತಾಯಿ ಏನದಳಲ್ಲವ, ಆಕಿನೂ ಸಂಸಾರಿನೇ, ಹೌದಲ್ಲ? ಒಬ್ರ ಇಬ್ರವ, ಸಾಕಷ್ಟು ಉದಾಹರಣೆ ತಗೊಂತ ಹೋದ್ರೆ ಎಲ್ಲರೂ ಸಂಸಾರಿಗಳು ಬರ್ತಾರೆ ಶರಣರು. ಆದ್ರೆ ಸಂಸಾರದೊಳಗೆ ಹೆಂಗಿದ್ರು ಅಂತಂದ್ರೆ ಅವರೆಲ್ಲ ಹೇಳ್ತೀನವ, ನೀವು ಊಟ ಮಾಡ್ಬೇಕಾದ್ರೆ
ನೀವು ಊಟ ಮಾಡ್ಬೇಕಾದ್ರ ಊಟದೊಳಗ ಈ ಉಪ್ಪಿನಕಾಯಿ ಅಂತ ಉಣ್ತಿರ್ಲಿವ, ನಿಡ್ಸ್ಕೊಂತಿರಿಲ್ಲ, ಉಪ್ಪಿನಕಾಯಿ ಹಚ್ಕೊಳ್ತಿರಲ್ಲ, ಎಷ್ಟು ನಿಡ್ಸ್ಕೊತೀರಿವ ಉಪ್ಪಿನಕಾಯಿ? ಎಷ್ಟು ನಿಡ್ಸ್ಕೊತೀರಿ? ಒಂದು ಓಳ್ ಅಥವಾ ಉಪ್ಪಿನಕಾಯಿ ನಿಡ್ಕೊತೀರಿ, ಎಷ್ಟು ರುಚಿಗೆ ಬೇಕೋ ಅಷ್ಟು ತಕ್ಕಂಗೆ ಉಪ್ಪಿನಕಾಯಿ ನಿಡ್ಕೊಳ್ತೀರಿ. ಅಥವಾ ಅದನ್ನೇ ಊಟ ಅಂತೇಳಿ ಅದನ್ನೇ ಮಾಡಂಗಿರಿ ಏನು? ಯಾರು ಉಪ್ಪಿನಕಾಯಿನೇ ಊಟ ಮಾಡಂಗಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪಿನಕಾಯಿ ನಿಡ್ಕೊಳ್ತಿರಲ್ಲ. ಹಂಗ ಶರಣರು ಸಂಸಾರದೊಳಗೆ ಹೆಂಗ ಬದುಕಿದ್ರಂದ್ರ ಊಟದೊಳಗೆ ಉಪ್ಪಿನಕಾಯಿ ಎಷ್ಟು ಬೇಕು ಹಂಗ ಸಂಸಾರದೊಳಗ ಉಪ್ಪಿನಕಾಯಿ ಅಂತ ಸಂಸಾರ ಮಾಡಿದ್ರು. ಇನ್ನೊಂದಿಷ್ಟು ಉಳಿದ ಸಂಸಾರವನ್ನ ಸಮಾಜಕ್ಕಾಗಿ ಬದುಕಿದ್ರು. ಇದು ಸಂಸಾರ ಅಂತಾರ. ನಮ್ಮದು ಹೆಂಗಾಗ್ಯದ ಅಂತಂದ್ರೆ ಅವ್ ಜೀವನ ಬರೇ ಸಂಸಾರದೊಳಗೆ ಜೀವನ ನಡೆದತ್. ನಮ್ಮದು ಸಮಾಜ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಪುಣ್ಯದ ಕೆಲಸ ಗೊತ್ತಿಲ್ಲ. ಹೌದಲ್ಲ? ಇದು ಜೀವನ ಅಲ್ಲ, ಇದಕ್ಕೆ ಸಂಸಾರ ಅನ್ಲಿಲ್ಲ ಶರಣರು. ಸಂಸಾರದೊಳಗೆ ಇರಬೇಕು ತಮ್ಮ, ಸಂಸಾರದಲ್ಲಿ ಇದ್ದು ಇಲ್ಲದಂಗ ಇದ್ದು ಸಮಾಜದೊಳಗೆ ಒಂದಿಟ್ಟು ಒಳ್ಳೆ ಕೆಲಸವನ್ನ ಮಾಡಬೇಕು, ಅದು ನಿಜವಾದ ಸಂಸಾರ ಅಂತ ಹೇಳಿದ್ರು ಶರಣರೆಲ್ಲ. ಇದು ನಿಜವಾದ ಸಂಸಾರ. ಇಲ್ಲೇನೆ ಹಂಗ ಕೂಡಲ ಸಂಗಮದೊಳಗ ಯಾರ ಬಸವಣ್ಣನಿಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರಿಲ್ಲವ, ಅಕ್ಕ ಬಂದು ಹೇಳಿದಳಂತ, ನಾಗಮ್ಮ ಅಕ್ಕ ಎಷ್ಟು ಚಂದ ಹೇಳ್ತಾಳು ನೋಡ್ರಿ, ಬಸವಣ್ಣ ತಮ್ಮ ನೀನು ಮದುವೆ ಆಗ್ಬೇಕು ಅಂದಳು. ಬಸವಣ್ಣ ಪ್ರಾರಂಭದಲ್ಲಿ ಒಲ್ಲೆ ಅಂದನೆವು, ಒಲ್ಲೆ ಅಂತಿರ್ತಾರ. ಹೌದಲ್ಲ? ಯಾರಿಗೆ ಮದುವೆ ಒಲ್ಲೆ ಅಂತಾರೆ? ಕೆಲವೊಂದಿಷ್ಟು ಮಂದಿ. ವಿಶ್ವಗುರು ಬಸವಣ್ಣ ಎಲ್ಲವನ್ನ ಜ್ಞಾನವನ್ನು ತಿಳ್ಕೊಂಡವನು. ಅವ ಅನ್ಕೊಳ್ತಾನ ಒಂದಿಷ್ಟು ಪ್ರಾರಂಭದಲ್ಲಿ ಒಲ್ಲೆ ಅಂತಾನ. ಯಾರ್ಯಾರು ಮಹಾತ್ಮರು ಪ್ರಾರಂಭದಲ್ಲಿ ಮದುವೆ ಮಾಡ್ಕೊಳ್ತೀನಿ ಅನ್ನಂಗಿಲ್ಲವು. ಮಹಾತ್ಮರು ಬ್ಯಾಡ ಅಂದಾರ, ಆದ್ರೆ ಯಾವಾಗ ಅದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಮುಂದೆ ಮದುವೆ ಸಂಸಾರಕ್ಕೆ ಕಾಲಿಟ್ಟಾರವು, ಅಲ್ಲಿವರೆಗೆ ಇಟ್ಟಿಲ್ಲ. ಈಗಿನ ಮಂದಿ ನೋಡ್ಬೇಕವ ಮದುವೆ ಅಂತಂದ್ರೆ ಭಾಳ ಮಂದಿ ತಕ್ಕ ಕುಣಿತಿರ್ತಾವ. ಬೇಕಾದ್ರೆ ನೋಡ್ರಿ ಮದುವೆ ಅಂದ್ರೆ ಯಾರಿಗೆ ಬೇಡ ಅಂತ ಹೇಳ್ರಿ ನೋಡ. ಮದುವೆ ಅಂದ್ರೆ ಸಾಕು ಈಗ ತಯಾರಾಗ್ತಾರ. ಒಬ್ಬ ವಯಸ್ಸಾದ ಮುದುಕಕ್ಕೆ ಕೇಳ್ರಿ ನೀವು, ವಯಸ್ಸಾದ ಮುದುಕ ಇರ್ತಾನ, ಹಲ್ಲು ಬಿದ್ದಿರ್ತಾವ, ಇವತ್ತು ನಾಳೆ ಹೋಗ್ತಾನ, ಚಟ್ಟ ಹತ್ತಾನ, ಇನ್ನೇನು ಅಲ್ಲಿಗೆ ಬಾರಿಸೋದಂದೆ ಉಳದತ್ತವನಿಗೆ. ಜಜ್ಜಣಕ್ಕೆ ಬಾರಿಸೋದಂದೆ ಉಳದತ್ತವನಿಗೆ. ಅವನಿಗೆ ಬೇಕಾದ್ರೆ ನೀವು ಹೋಗಿ ಕೇಳ್ರಿ, ಕಿವಿ ಕೇಳಲ್ಲ, ಮಾತು ಬರಲ್ಲ ಅಂತವನಿಗೆ ಹೋಗಿ ಸೂಕ್ಷ್ಮ ಕಿವಿ ಒಳಗೆ ಹೋಗಿ ಕೇಳ್ರಿ, ಮದುವೆ ಆಗುತ್ತೇನೋ ಅಜ್ಜ ಅಂತ ಕೇಳ್ರಿ ನೀವು. ನನಗೆ ಯಾರು ಕೊಡ್ತಾರ ಕನ್ಯಾ ಅಂತನವ ಅಂದ್ರೆ ಕೊಟ್ರು ಮಾಡ್ಕೊಳವ ಅಂತ ಇವ. ಅಂದ್ರೆ ಅಲ್ಲಿ ಆ ಶಬ್ದ ಬಳಸ್ಯಾನಂದ್ರೆ ಅವ್ ಕೊಟ್ರ ಮದುವೆ ಮಾಡ್ಕೊಳವನೆ, ಬಿಡವೇನವ? ಹೌದಿಲ್ಲ? ಬೇಕಾದ್ರೆ ನೋಡ್ರಿ ನೀವು ವಯಸ್ಸಾದವ್ರಿಗೆ ಹೋಗಿ ಕೇಳ್ರಿ, ಏ ಅಜ್ಜ ನೀವು ಮದುವೆ ಆಗ್ತೀನೋ ಅಂತ ಕೇಳಿದ್ರೆ ನನಗೆ ಯಾರು ಕೊಡ್ತಾರೋ ಕನ್ಯಾ ಅಂತನವ. ಅಂದ್ರೆ ಕೊಟ್ರು ಮಾಡ್ಕೊಳ್ತಿದ್ನ ಅಂತ ಅರ್ಥ. ಇದನ್ನ ತಿಳ್ಕೊಂಡು ಬಿಡು. ಮದುವೆ ಅಂದ್ರೆ ಯಾರಿಗೆ ಬೇಡ ಆಗ್ತದೆ? ಎಲ್ಲರಿಗೂ ಬೇಕಾ ಮದುವೆ? ಯಾರು ಮದುವೆ ಒಲ್ಲೆ ಅನ್ನಂಗಿಲ್ಲ. ಆದ್ರೆ ವಿಶ್ವಗುರು ಬಸವಣ್ಣ ಮದುವೆ ಆಗುವಂತಂದ್ರೆ ಒಂದು ಪ್ರಾರಂಭದಲ್ಲಿ ಒಲ್ಲೆ ಅಂದ. ಅವಾಗ ಅಕ್ಕನಾಗಮ್ಮ ತಾನ ಅಕ್ಕನಾದ್ರೂ ಕೂಡ ನನಗ ನೀ ಮದುವೆ ಆಗುವಂತ ಹೆಂಗ ಉಪದೇಶ ಮಾಡಿದೆ ತಮ್ಮ, ನಾನು ನಿನ್ನ ಮಾತನ್ನ ಕೇಳಿದೆ, ನಾನು ಮದುವೆ ಒಲ್ಲೆ, ನಾನು ನಿನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀನು ನನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ನೀ ಮದುವೆ ಆಗು, ನನ್ನ ಹತ್ರನೇ ಇರಬೇಕು ಅಂತೇಳಿ ನನಗೇ ಉಪದೇಶವನ್ನ ಮಾಡಿ ನನಗೆ ಮದುವೆ ಜೀವನದೊಳಗೆ ಕಾಲಿಡಿಸಿದೆ. ಹಾಗಾದ್ರೆ ನಾನು ನಿನ್ನ ಅಕ್ಕಳಾಗಿರ್ಬೇಕಾದ್ರೆ ನೀನು ಜೀವನದೊಳಗೆ ಸಂಸಾರಿಯಾಗಿ ಮದುವೆ ಆಗಬೇಕು ಅಂತ ನಿರ್ಧಾರವನ್ನ ಮಾಡಿಸ್ತಾಳೆ ಅಕ್ಕನಾಗಮ್ಮ. ಬಸವಣ್ಣ ಮದುವೆಗೆ ಒಪ್ಕೊಳ್ತಾನ. ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತೀನಿ ನೋಡ ಒಂದು ಕ್ಷಣ. ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಜೀವನದೊಳಗೆ ಅಂದ್ರೆ ಹೆಂಗಿರ್ಬೇಕವ ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಜೀವನದೊಳಗೆ ನೋಡೇವ. ಈಗ ಹೆಂಗಾಗ್ಯದ ಮದುವೆ ಹೊಸ್ದಾಗಿ ಮದುವೆ ಆಗಿರ್ತಾವ, ಮದುವೆ ಆದ್ಮೇಲೆ ನೋಡ್ಬೇಕು ಭಾಳ ಚಂದ ಇರ್ತತೇವ ಮದುವೆ. ಹೊಸ್ದಾಗಿ ಮದುವೆ ಆದ ಸಮಯದೊಳಗಂತ ನೋಡ್ಬೇಕು ಎಲ್ಲಿವರೆಗೆ ಭಾಳ ಚಂದ ಇರ್ತದ. ಒಂದು ವರ್ಷ ಮದುವೆ ಆಯ್ತಾ, ಒಂದು ಬಂತ್ ಮುಗಿತ್ ಅಲ್ಲಿಗೆ ಮದುವೆ ಅನ್ನೋದು ಹೋಗ್ಬಿಡ್ತೇವ. ಅಲ್ಲಿ ಹೆಂಗಾಗಿರ್ತದ ಅಂದ್ರೆ ನೋಡ್ಬೇಕವ ಮದುವೆ ಆದ ಮೇಲೆ ನೋಡ್ಬೇಕಾದ್ ಭಾಳ ಚಂದ ಇರ್ತೇವೆ, ಗೂಳಿ ಬಿಟ್ಟಂಗೆ ತಿರುಗ್ತಿರ್ತದ. ಈಗ ನೀವು ಅಂತಿರ್ತೀರಿ ನೋಡಿ ಮನ್ಯಾಗ್ರಿ, ಮಕ್ಕಳು ಒಟ್ಟ ಮನೆಗೆ ಬರವಲ್ಲು ರೀ, ಮಾತಾ ಕೇಳವಲ್ಲು ಅಂತಿರ್ತೀರಿ ನೀವು. ಗುರುಗಳ ಹತ್ರ ಹೋಗಿ ಕೇಳ್ತೀರಿ, ಅಪ್ಪಾರ ಏನು ಮಾಡಿದ್ರಿ ಮಗ ಬೆಳೆದು ವಯಸ್ಸಿಗೆ ಬಂದಾನ, ಮದುವೆ ವಯಸ್ಸಿಗೆ ಬಂದಾನ, ಒಟ್ಟ ಮನೆಗಂತೂ ಬರಂಗಿಲ್ಲ, ರಾತ್ರಿ 12 ಅನ್ನಂಗಿಲ್ಲ 1 ಅನ್ನಂಗಿಲ್ಲ ಬರ್ತತ್ರಿ, ಇದು ಒಟ್ಟ ಮನೆಗೆ ಬರವಲ್ಲ, ನಾ ಮಾತೆ ಕೇಳವಲ್ಲ ಅಂತಿರ್ತೀರಿ. ಅವಾಗ ಅಂದಾಗ ಗುರುಗಳಂತಾರ, ಯವ್ವ ಮದುವೆ ವಯಸ್ಸಿಗೆ ಬಂದಾನವ, ಹಂಗಾರೆ ನಿಮ್ಮ ಮಾತು ಕೇಳವಲ್ಲ. ಮಾತು ಕೇಳ್ತಾನವ? ಯಾಕೆ ಕೇಳಂಗಿಲ್ಲ? ಎಲ್ಲ ಕೇಳ್ತವನಿ, ಎಲ್ಲ ಕೇಳ್ತಿರ್ತಾನ. ನಿಮ್ಮ ಮಾತು ಕೇಳಂಗಿಲ್ಲ ಕರೆ ಅಂತ ನೀವು ಅಂತೀರಿ. ಕರೆ ಯಾವಾಗ ಗುರುಗಳು ಹೇಳ್ತಾರ ಮದುವೆ ವಯಸ್ಸಿಗೆ ಬಂದಾನ ಅಂದ್ರೆ ಮದುವೆ ಮಾಡಿ ಬಿಡವ. ನೀವು ಅಂತೀರಿ ನೋಡು, ದನಗಳಿಗೆ ಕಟ್ತೀವಿ ನಾವು, ಏನಂತೀರಿ ಕೊಳ್ಳಾಗ, ಈ ದನಗಳು ಮನೆಗೆ ಬರಂಗಿಲ್ಲ ಅಂತೇಳಿ ಕೊಳ್ಳ ಕಟ್ತಾರ ನೋಡೊಂದು. ಅದು ಕಟ್ಟಿದ್ರೆ ಸೀದಾ ಬರ್ತದ ಮನೆಗೆ, ಅದು ಕಟ್ಟಲಿಲ್ಲ ಅಂದ್ರೆ ಒಟ್ಟ ಬರಂಗಿಲ್ಲ. ಅದು ನೀವು ಎಲ್ಲಿ ಐತೆ ದನ ಎಲ್ಲಿ ಐತೆ ಅಂತ ಹುಡುಕಾಡಿಕೆ ತೋತೀರಿ, ಅದು ಕಟ್ಟರೆ ಸೀದಾ ಮನೆಗೆ ಬರ್ತದೆ. ಹಂಗೆ ನೀವು ಮದುವೆ ಮಾಡಿದ್ರೆ ಅದು ಸೀದಾ ಮನೆಗೆ ಬರ್ತದೆ. ಇದು
ಗೊತ್ತಾಗಿಬಿಟ್ಟದು ಹಿರಿಯರಿಗೆ, ವಯಸ್ಸವ್ರಿಗೆಲ್ಲ ಅನುಭವ ಆಗಿರ್ತತಿ ಹಿರಿಯರಿಗೆ. ಅದಕ್ಕಂತಾರ ಅವರು, ಒಟ್ಟು ನೀವು ಮದುವೆ ಮಾಡಿಬಿಡಪ್ಪ, ಸುಮ್ಮನೆ ಬರ್ತಾನೆ ಮನೆಗೆ. ಯಾಕಂದ್ರೆ ಹೆಂಡತಿ ವಿಚಾರಿಸ್ತಾಳಕ್ಕೆಲ್ಲ, ಎಲ್ಲಿದ್ದಿ ಬಾ, ಸಮಯ ಆಗಿಲ್ಲ, ಟೈಮ್ ಆಗಿಲ್ಲ ನಿನಗೆ, ಫೋನ್ ಹೊಡೆದ್ರೆ ಬಾಕಸ್ತದೆ, ಮನೆಗೆ ಬರ್ಬೇಕವ, ಎಲ್ಲಿ ಹೋದ್ರು ಮನೆಗೆ ಬರ್ಬೇಕವ. ಇದಿರ್ತದ ನೋಡು ಭಾಳ ಮಂದಿ. ಎಷ್ಟರ ಮಟ್ಟಿಗೆ ಆಗಿ ಅದು ಮದುವೆ ಅಂತ ಹೇಳ್ತೀನಿವ. ಬೆಳಗಿನ ಜಾವ ಹಾಲಿನ ಪಾಕಿಟ್ ಹಿಡಿದು, ಬೆಳಗಿನ ಜಾವ ಹಾಲಿನ ಪಾಕಿಟ್ ಹಿಡಿದು ರಾತ್ರಿ ಊಟಕ್ಕೆ ಮೊಸರಿನ ಪಾಕಿಟದವರೆಗೆ ಬರೀ ತರದೆ ತಂದು ಅದಕ್ಕೆ ಸಾಕಾಗಿ ಗೌರಿ ಶಂಕರ ಗುಡಿಗೆ ಬಗಲಾಗ ಕೌದಿಟ್ಕೊಂಡು ಬರ್ತದ ಮಕ್ಕಳಾಕ. ಯಪ್ಪ ಎಷ್ಟು ಐತಿ ಅಮ್ಮರ ಸಂಸಾರದಾಗ ಜೀವನ, ನನಗೆಪ್ಪ ಸಾಕಾಗ್ಯತ. ಯಾರ ಮಾಡ್ಯಾರೋ ಮರ ಈ ಮದುವೆ, ಎಲ್ಲಿ ಮಠ ಮರಯ್ಯ, ಬೊಳ್ಳಾಳಿ ಇಲ್ಲ, ಉಳ್ಳಗಡ್ಡಿ ಇಲ್ಲ, ಶಾಸಿಣಿ ಇಲ್ಲ, ಸಾಸಿವೆ ಜೀರಿಗಿಲ್ಲ, ಒಟ್ಟು ತರದೆ ಇದು ತಂದು ಕೊಟ್ಟು ಇದು ಜೀವನನೇ ಸಾಕಾಗಿರ್ತತ್ ಇದ್ರದ್ದು. ಹೌದಿಲ್ಲ? ಮದುವೆ ಅಂದ್ರೆ ಹಿಂಗಿರ್ತತ್ ನೋಡ. ಗಂಡ ಹೆಣ್ತಂದ್ರೆ ಹೆಂಗಿರ್ಬೇಕವ, ಗವ ಹೇಳೋರು ಆಡ್ತಾರ ಕೇಳ್ರಿ, ಅಷ್ಟು ಚಂದ ಐತಿ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ. ಬಂಗಾರದಾಗ ಬಳಿ ಚಂದ, ಬಂಗಾರದಾಗ ಬಳಿ ಚಂದ. ಕೊರಳಾಗ ಕರಿಮಣಿ ಸರ ಬಲು ಚಂದ. ಚಂದ ಆಡಿದ್ರಲ್ಲವ. ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಕೊರಳೊಳಗ ಕರಿಮಣಿ ಮಾಂಗಲ್ಯ ಚಂದ ಅಂತ ಬರೆದರು. ಹೌದಿಲ್ಲ? ಇಂದಿನ ಕಾಲಕ್ಕೆ ಹಿರಿಯರು ಎಂಥ ಒಂದು ಪದ್ಧತಿ ಹಾಕಿದ್ರು ಅಂತಂದ್ರೆ, ಈ ತಾಳಿ ಮದುವೆ ನಡಿಬೇಕಾದ್ರೆ ತಾಳಿ ಅನ್ನೋದು ಹೆಂಗಿರ್ತಿತ್ತು ಅಂತಂದ್ರೆ, ಆಗಿನ ಕಾಲಘಟ್ಟದಲ್ಲಿವ ಮಣಿಗಳು ಅಂತ ಬರ್ತಿದ್ವು ಕೊಳ್ಳಾಗ. ತಾಳಿ ಪೋಣಿಸ್ತಾರಲ್ಲ, ಅದರಾಗ ಬೆಲ್ಲದ ಮಣಿ, ಹಾಲದ ಮಣಿ ಮತ್ತು ಹಸಿರು ಮಣಿ, ನೀಲಿ ಮಣಿ ಅಂತ ಬರ್ತಿದ್ವು. 5 ಮಣಿಗಳನ್ನು ಸೇರಿಸಿ ಅದು ಮಾಂಗಲ್ಯವನ್ನು ನಿರ್ಮಾಣ ಮಾಡಿ ಆ ತಾಯಿಯ ಕೊರಳಾಗ ಕಟ್ತಿದ್ದ ಗಂಡನಾದವನು. ಹೌದಲ್ಲ? ಅದನ್ನ ಯಾಕೆ ನೀಲಿ ಮಣಿಗಳನ್ನೇ ಕಟ್ತಿದ್ರು ಅಂತಂದ್ರೆ, ಆಗಿನ ಕಾಲಘಟ್ಟದಲ್ಲಿ ಮಣಿ ನೋಡ್ರವ, ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಆ ಆಲದ ಮಣಿ, ಬೆಲ್ಲದ ಮಣಿ, ಹಸಿರು ಮಣಿ ಅಂತ ಬರ್ತಾವ ನೋಡ್ರಿ. ಆ ಮಣಿಗಳನ್ನು ನೀವು ಬೇಕಾದ್ರೆ ನೀರಿನೊಳಗೆ ಎಷ್ಟು ದಿನ ಆದರೂ ಇಡ್ರಿ, ಅವು ಒಟ್ಟ ಕರಗಂಗಿಲ್ಲ, ಒಟ್ಟ ಕರಗೋದಿಲ್ಲ. ನೀವು ಎಷ್ಟು ದಿನ ಆದರೂ ಇಡ್ರಿ, ಆ ಒಟ್ಟ ಮಣಿಗಳು ಒಟ್ಟ ಕರಗೋದಿಲ್ಲ. ಯಾಕಂದ್ರೆ ಅವು ಸಮುದ್ರದಲ್ಲೇ ಹುಟ್ಟಿ ಬಂದಿರ್ತಾವ, ಸಮುದ್ರದಿಂದನೇ ಹುಟ್ಟಿ ಬಂದಿರ್ತಾವಂತ. ಯಾಕೆ ಇಂದಿನ ಕಾಲದಲ್ಲಿ ಹಿರಿಯರೆಲ್ಲ ಆ ಮಣಿಗಳನ್ನೇ ಆ ತಾಯಿಗೆ ಮಾಂಗಲ್ಯವಾಗಿ ನಿರ್ಮಾಣ ಮಾಡಿದ್ರು ಅಂತಂದ್ರೆ, ನೀನು ಹಾಕಿಕೊಂಡಿರುವಂತ ಮಣಿಗಳು ಮಾಂಗಲ್ಯವಾಗಿ ನಿರ್ಮಾಣವಾಗಿ ನನ್ನ ಕೊರಳೊಳಗೆ ಬರ್ತದಂತಂದ್ರ ಆ ಮಣಿಗಳು ಎಷ್ಟು ಗಟ್ಟಿಯಾಗಿರ್ತಾವಲ್ಲ, ಹಂಗ ನಿನ್ನ ಗಂಡನ ಆಯುಷ್ ಗಟ್ಟಿ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಕೊರಳೊಳಗ ಆ ಮಣಿಗಳು ಕಟ್ತಿದ್ರಂತೆವ, ಮಣಿಗಳನ್ನ ಪೊಣಿಸ್ತಿದ್ರಂತ. ಈಗಿನ ಮಂದಿಯವ ಯಾರು ಕೊಳ್ಳಾಗ ಮಣಿ ಅದಾವ, ಕರಿ ಮಣಿ ಇಲ್ಲ, ಆಲದ ಮಣಿ ಇಲ್ಲ, ಹಸಿರು ಮಣಿ ಇಲ್ಲ, ಯಾವ ಮಣಿ ಇಲ್ಲವ. ಹೋಗ್ಯತ್ತಿಗೆಲ್ಲ ಪ್ಯಾಶನ್ಗೆ ಬಂದ್ಬಿಟ್ಟದ ಜೀವನವ. ನಾನು ಹೇಳಕತ್ತೀನವ, ಮಾಂಗಲ್ಯ ಒಂದು ಸಲ ಗಂಡ ಮಂಟಪದೊಳಗೆ ಗಂಡ ಕಟ್ಟಿದ 3 ಗಂಟೆ ಹಾಕಿದಂತಂದ್ರ ಅದು ತೆಗಿಯೋದು ಯಾವಾಗವ, ಯಾವಾಗ ತೆಗಿಯೋದು ಗೊತ್ತದಲ್ಲವ. ಒಂದು ಸಲ ಗಂಡ ಕೊರಳೊಳಗ ತಾಳಿ ಕಟ್ಟಿದ ಅಂತಂದ್ರೆ ಅದು ತೆಗಿಯೋದು ಯಾವಾಗ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಒಂದು ಸಲ ಕಟ್ಟಿದ ಅಂತಂದ್ರ ಗಂಡ ಈ ಪ್ರಪಂಚವನ್ನ ಬಿಟ್ಟು ಹೋದ ಅಂತಂದ್ರ ಅವಾಗ ಆ ಕರಿಮಣಿ ತೆಗಿತಾರವ, ಅಲ್ಲಿವರೆಗೆ ತೆಗಿಯೋದಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿ ಹೆಂಗಾಗೈತೆವ ನೋಡ್ಬೇಕವ. ಗಂಡ ಕಟ್ಟಿದಾಗ ಕಟ್ಟಿರ್ತಾನ ಕರೆ, ಆ ಕಟ್ಟಿದ್ದೊಂದೇ ಸೀಮಿತ. ಎಷ್ಟು ಸಲ ತೆಗಿತೀರವ, ಎಷ್ಟು ಸಲ ತೆಗಿಯೋದು. ಪ್ಯಾಶನ್ ಬಂದತ್ತಿವಾಗ ಈ ಬಂಗಾರ ಯಾವುದು ಯವ, ಇದು ಬಂಗಾರ ನೋಡ್ಬೇಕವ. ಲಗ್ನಕ್ಕೆ ಹೋಗ್ಬೇಕಾದ್ರೆ ಬ್ಯಾರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಬ್ಯಾರೆ, ಮನ್ಯಾಗಿರ್ಬೇಕಾದ್ರೆ ತಾಳಿ ಬ್ಯಾರೆ ಅವ. ಎಷ್ಟು ಸಲ ಗಂಡನು ಸಾಯಿಸ್ತೀರಿವ, ನನಗೊಂದು ತಿಳಿಯವಲ್ದು. ಇದು ಸತ್ಯ ಅದಿಲ್ಲವ ನಾ ಹೇಳೋದು, ಸುಳ್ಳದ? ಸತ್ಯ ಇತ್ತು ಅಂದ್ರೆ ಒಪ್ಕೊಂಡ್ಬಿಡೇವ ನಾವು. ಯಾಕಂದ್ರೆ ಇದು ಇಂದಿನ ಹಿರಿಯರು ಹಾಕಿ ಕೊಟ್ಟಾರ. ಆ ಕರಿಮಣಿಯನ್ನೇ ಧರಿಸ್ಬೇಕಂತೇವ. ಅದನ್ನು ಬಿಟ್ಟು ಬಂಗಾರದ ಆಸೆಗಾಗಿ ಬಂಗಾರ ಧರಿಸಿದ್ರಿಂದ ನಿನ್ನ ಗಂಡನ ಆಯುಷ್ಯ ಗಟ್ಟಿ ಆಗೋದಿಲ್ಲ ಅವ. ಕರಿಮಣಿನೇ ಧರಿಸ್ಬೇಕು ಅಂತ ನಿಮಗೆ ಗೊತ್ತಿರಬಹುದು. ಉದಾಹರಣೆಯಾಗಿ ಕೊಡಬೇಕು ಅಂತಂದ್ರ, ನಮ್ಮ ದೇಶದಲ್ಲಿ ಸುಧಾಮೂರ್ತಿ ಅಂತೇಳಿ ಒಬ್ಬ ತಾಯಿ ಅದಾಳ ಈ ಜಗತ್ತಿನೊಳಗ. ಆಕಿನ ಕೊಳ್ಳಾಗ್ಯವ ಕೋಟಿಗಟ್ಲೆ ಆಸ್ತಿ ಅದ ಆಕಿನ ಬಲ್ಲಿ. ಕೋಟಿಗಟ್ಲೆ ಆಸ್ತಿ ಇದ್ರು ಕೂಡ ಈ ಜಗತ್ತಿನೊಳಗ ಆ ತಾಯಿ ಯಾವತ್ತೂ ಒಂದು ಚೂರು ಒಂದು ಗುಂಜಿ ಬಂಗಾರ ಹಾಕ್ಲಿಲ್ಲ. ಸದಾ ಕಾಲ ಕರಿಮಣಿನೇ ಧರಿಸಾಳ ಇವತ್ತಿಗೂ ಕೂಡ ಸುಧಾಮೂರ್ತಿ. ಯಾಕೆ ಆಕಿನ ಬಲ್ಲಿ ಬಂಗಾರ ಇತ್ತಲ್ಲ, ಬಂಗಾರ ಧರಿಸ್ಕೊಂಡ್ರೆ ಬರ್ತಿದ್ದಿಲ್ಲ ಏನಕ್ಕಿಗೆ?
ತಿಳ್ಕೊಳ್ಬೇಕಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲಿಗೆ ಹೊಂಟಿದೆ ಭಾರತೀಯ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಬೇಕಲ್ಲ. ಅದನ್ನೇ ಗವಾಯಿಗಳವರು ಆಡಿದ್ರವ. ಕೊರಳಿಗೆ ಕರಿಮಣಿನೇ ಚಂದೆವ, ಹಣೆಗೆ ಕುಂಕುಮನೇ ಚಂದ, ಕೈ ಒಳಗೆ ಹಸಿರು ಬಳಿನೇ ಚಂದ, ಮೈ ಮೇಲೆ ಧರಿಸುವಂತ ನೀವೇನು ಉಡ್ತಿರವ, ಹಿಂದಿನ ಕಾಲಕ್ಕೆ ಇಲಕಲ ಸೀರೆ ಅಂತ ಉಡ್ತಿದ್ರು, ಅದೇ ಭಾಳ ಚಂದೇವ. ಹಿಂದಿನ ಕಾಲಕ್ಕೆ ಹೆಂಗಿರ್ತಿದ್ರವ, ಗುಡ್ಡಾಪುರದ ಅನಮ್ಮ ತಾಯಿ ಕಂಡಂಗೆ ಕಾಣ್ತಿದ್ರವ ಆಗಿನ ಕಾಲಕ್ಕೆ. ಈಗ ಹೆಂಗೆ ಕಾಣ್ತಾವ್ಯವ? ಯಾರು ಒಬ್ಬರು ತಲೆ ಮ್ಯಾಗ ಶರ್ಗ್ ನಿಂದ್ರಾವಲ್ವ, ಆಗಿನ ಮಂದಿ ತಲೆ ಮ್ಯಾಗ ಶರ್ಗ್ ಹಾಕೊಂಡು ಬಂದ್ರೆ ಸಾಕ್ಷಾತ್ ಪಾರ್ವತಿನೇ ಅಂತ ಕೈ ಮುಗಿತಿದ್ರವ. ಹೌದಿಲ್ಲವ? ಯಾರ ಮಂದಿ ತಲೆ ಮ್ಯಾಗ ಶರ್ಗ್ ಅದೇವ್ಯವ ಈಗ? ಹೌದಲ್ಲ ಯವ್ವ? ನಿಮ್ಮ ತಪ್ಪಲ್ಲೇ ಅದು, ನಿಮ್ಮ ತಪ್ಪಲ್ಲ. ಅವ್ ಯಾವ ಸೀರೆ ಕಂಡಿಡ್ದಲ್ಲ ಅವನ್ ಮೊದಲು ಅವ್ನು ಹಿಡಿಬೇಕು. ಅವ ಎಂಥವ್ ಸೀರೆ ಕಂಡಿಡ್ದನ ತ್ರೈ ಮೇಲೆ ಶರಗ ಹಾಕೊಂಡ್ರೆ ನಿಂದ್ರವಲ್ಲ ಒಟ್ಟ. ಹಿಂಗ ಹಾಕೊಂಡ್ರೆ ಜರಗ್ತದ, ಹಿಂಗ ಹಾಕೊಂಡ್ರೆ ಒಟ್ಟು ಜರಗ್ತದ. ನಿಮ್ಮದೇನು ತಪ್ಪದ? ಯಾವಾಗ ಸೀರೆ ಕಂಡಿಡ್ದವ ನಾವನಾ ನಮ್ಮನೆ ಕಂಡಿಡ್ಯಾಕತ್ತಾವು ಸೀರೆ. ಹೌದಲ್ಲ? ಇಂದಿನ ಕಾಲಕ್ಕೆ ಇಲಕಲ ಸೀರೆ ಅಂತ ಇರ್ತದ. ಮೈ ಮೇಲೆ ಹುಟ್ಕೊಂಡ್ರ ಅಣಿ ಮೇಲೆ ಅಗಾಲವಾಗಿ ಕುಂಕುಮ ಹಚ್ಕೊಂಡು, ಕೈ ಒಳಗೆ ಒಂದಿಷ್ಟು ಹಸಿರು ಬಳೆ ಧರಿಸಿಕೊಂಡು, ಕಾಲಾಗ ಕಾಲುಂಗುರವನ್ನು ಧರಿಸಿಕೊಂಡು, ಮೂಗಿನೊಳಗೆ ಮುತ್ತನ್ನು ಧರಿಸಿಕೊಂಡು, ಒಂದು ಕ್ಷಣ ಆ ತಾಯಿ ಒಂಟ್ಲು ಅಂತಂದ್ರೆ ಸಾಕು, ಸಾಕ್ಷಾತ್ ಕೈಲಾಸದಿಂದ ಪಾರ್ವತನೇ ದರಿಗಿಳಿದು ಬಂದಳಂತ ಕೈ ಮುಗಿತಿದ್ರಂತ. ಹಂಗಿರ್ತಿದ್ರು ತಾಯಿ ಅಂದ್ರವ. ಇರ್ಬೇಕವ ಅಣಿ ಮೇಲೆ ಕುಂಕುಮ ಧರಿಸ್ರಿಯವ, ಅಣಿ ಮೇಲೆ ಕುಂಕುಮ ಧರಿಸ್ರಿ. ಅದು ಬಿಡ್ರಿ ಅವ ಟಿಕಿಳೆ ಪಿಕಿಳೆ, ಅದು ಬಿಟ್ಟು ಬಿಡ್ರಿ ಅದನ್ನ. ಯಾ ಟಿಕಿಳು ಯವ್ವ? ಆ ಟಿಕಿಳಿ ಹಚ್ಚಿ ಗಂಡನ ಆಯುಷ್ ಎಲ್ಲಿ ಮಟ್ಟ ಬಂದತ್ತಂದ್ರೆ ಯವ್ವ, ಆ ಟಿಕಿಳಿ ನೋಡ್ಬೇಕವ್ವ. ನಿಮ್ಮ ಗಂಡನ ಆಯುಷ್ ಎಲ್ಲಿ ಐತೆ ಅಂತ ಹೇಳಿ ಯವ್ವ. ಬಾತ್ರೂಮ್ನಾಗ ಮುಖ ತೊಳ್ಕಕ್ ಹೋದ್ರಿ ಅಂದ್ರೆ ಅಲ್ಲಿ ಒಂದು ತಗೊಂಡು ಅಲ್ಲಿ ಹಚ್ಬಿಡೋದು. ಕನ್ನಡಿಗೆ ಹೋಗಿ ಕನ್ನಡಿ ಮುಂದೆ ಮೇಕಪ್ ಪಡ್ಕೋತಾರೆ, ಅಲ್ಲೇ ತಗೊಳ್ಳೋದು ಅಲ್ಲಿ ಹಚ್ಚೋದೊಂದು. ನಿಮ್ಮ ಗಂಡನ ಆಯುಷ್ ಅಲ್ಲೇ ಹೊಂಟತ್ತೇವ. ನಾ ಹೇಳೋಕೆ ಕರೆಯುತ್ತಿಲ್ಲವ, ಸತ್ಯದ ಮಾತಲ್ಲ ಇವ. ಅಗಲವಾಗಿ ಕುಂಕುಮ ಹಚ್ಚ್ರಿ. ಕುಂಕುಮ ಹಚ್ಚೋದ್ರಿಂದವ ಭಾರತ ದೇಶದಲ್ಲಿ ನಿಮಗೆ ಗೊತ್ತಿರಬಹುದು, ದೇವಿ ಪುರಾಣದೊಳಗೆ ಬರ್ತತ್ಯವ. ಶುಂಭ ನಿಶುಂಭರ ಅನ್ನುವಂತ ಒಬ್ಬ ರಾಕ್ಷಸರನ್ನ ಇಬ್ಬರು ತಾಯಿ ಸಂಹಾರ ಮಾಡ್ತಾಳ. ಸಂಹಾರವನ್ನ ಮಾಡಬೇಕಾದ್ರೆ ಅವರು ಆ ತಾಯಿಯ ಮೇಲೆ ಆಸೆ ಪಟ್ಟಿದ್ರು. ಹೆಣ್ಣನ್ನ, ತಾಯಿ ಜಗನ್ಮಾತೆಯನ್ನ ಮದುವೆ ಆಗಬೇಕು ಅಂತೇಳಿ ಬಯಸಿದ್ರು. ಯಾವಾಗ ತಾಯಿ ಯುದ್ಧ ಭೂಮಿ ರಣಭಂಗದಲ್ಲಿ ಅವರಿನ್ನೊಬ್ಬರು ಸಂಹಾರವನ್ನ ಮಾಡಿ ಅವರ ರಕ್ತವನ್ನ ಹಣಿಗೆ ಹಚ್ಕೊಂಡು ಒಂದು ಮಾತು ಹೇಳ್ತಾಳೆ ಈ ಜಗತ್ತಿಗೆ ತಾಯಿ ಜಗನ್ಮಾತೆ. ಏನಂತ ಹೇಳಿದ್ರು ಗೊತ್ತೇನು? ಈ ಜಗತ್ತೊಳಗೆ ನಾನು ಧರಿಸಿರುವಂತ ಕುಂಕುಮ, ಆ ರಕ್ತ ತಿಲಕವನ್ನ ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಭೂಮಿ ಮೇಲೆ ಯಾರಾದ್ರೂ ಒಬ್ಬ ಕೆಟ್ಟ ಪುರುಷ ಕಾಮದಿಂದ ಒಬ್ಬ ಹೆಣ್ಮಗಳನ್ನ ನೋಡಿದ್ರೆ ಶುಂಭ ನಿಶುಂಭರಿಗಾದ ಗತಿ ನಿಮಗೂ ಬರುತ್ತೆ ಅನ್ನುವಂತ ಉದ್ದೇಶವನ್ನು ಜಗತ್ತಿಗೆ ಸಂದೇಶವನ್ನ ಕೊಡ್ತಾಳ ತಾಯಿ. ಅಣಿ ಮೇಲೆ ಧರಿಸ್ರಿ, ಅವ ಕುಂಕುಮ ಧರಿಸ್ರಿ. ಅದನ್ನು ಧರಿಸಿದ್ರಂದ್ರೆ ಪರಪುರುಷರ ಸಂತಗೆ ಎದುರಿ ಓಡಬೇಕು. ಕುಂಕುಮ ಧರಿಸ್ರಿ ಅಣಿ ಮೇಲೆ. ಇಲ್ಲಿ ಯಾವಾಗ ಬಸವಣ್ಣನಿಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ರಿ, ಯಾವಾಗ ವಿಚಾರ ಮಾಡಿದ್ರು, ಬಸವಣ್ಣನಿಗೆ ಬಲದೇವ ಅರಸನ ಮಗಳಾಗಿರುವಂತ ಗಂಗಾಂಬೆಯನ್ನ ಬಲದೇವ ಅರಸ ಕಲ್ಯಾಣದೊಳಗೆ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ದಂಡನಾಯಕನಾಗಿದ್ದ. ಒಬ್ಬ ಲೆಕ್ಕಪತ್ರ ಬರೆಯುವಂತ ದಂಡನಾಯಕನಾಗಿದ್ದ. ಅಂತ ಬಲದೇವ ಅರಸ ಕೂಡಲ ಸಂಗಮದಲ್ಲಿ ಬಸವಣ್ಣನ ಕೀರ್ತಿ ಕಲ್ಯಾಣದವರಿಗೆ ಮುಟ್ಟಿರಬೇಕು, ಬಸವಣ್ಣನನ್ನು ನೋಡಬೇಕು ಅಂತೇಳಿ ಬಲದೇವ ಅರಸ ಕೂಡಲ ಸಂಗಮಕ್ಕೆ ಬಂದು ಬಸವಣ್ಣನನ್ನ ಕಣ್ಣು ತುಂಬ ನೋಡಿದ. ಬಸವಣ್ಣನಲ್ಲಿರುವಂತ ಮುಖದ ತೇಜಸ್ಸನ್ನು ನೋಡಿದ, ಅವನಲ್ಲಿರುವಂತ ಜ್ಞಾನವನ್ನು ನೋಡಿದ. ಹೀಗೆ ಜ್ಞಾನವನ್ನು ನೋಡಿರುವಂತ ಬಲದೇವ ಅರಸ ನನ್ನ ಮಗಳನ್ನ ಬಸವಣ್ಣನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ. ಬಸವಣ್ಣನಿಗೆ ಕೊಡಬೇಕಂತ ನಿರ್ಧಾರ ಮಾಡ್ತಾನೆ ಬಲದೇವ ಅರಸ.